ಬಹು ನಿರೀಕ್ಷೆಯ ಮಳಲೂರು ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ 11 ಕೋಟಿ ರು ಹಣ ಬಿಡುಗಡೆಯಾಗಿ ಕಾಮಗಾರಿ ಪ್ರಾರಂಭಿಸಲು ಹಾಗೂ ಬಡವರ ಮತ್ತು ಗಂಜಲಗೂಡು ಸೇತುವೆ ಕಾಮಗಾರಿಗೆ ಹಣ ಬಿಡುಗಡೆಗೊಳಿಸಲು ಶ್ರಮವಹಿಸಿದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮಳಲೂರು ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ತಿಳಿಸಿದರು. ರೈತರ ಹಾಗೂ ಮಳಲೂರು ಭಾಗದ ರೈತರ ಒಂದು ಕನಸಿನ ಕೂಸು ಮಳಲೂರು ಏತ ನೀರಾವರಿ ಯೋಜನೆ ಏನಿತ್ತು, ಇದು ಆ ಭಾಗದ ರೈತರ ಎಲ್ಲರ ಒಂದು ಕನಸಾಗಿತ್ತು. ಅದರಲ್ಲೂ 1987ರಲ್ಲಿ ಮಳಲೂರು ಭಾಗದಲ್ಲಿ ರೈತ ಸಂಘವನ್ನು ರೈತರನ್ನು ಹುರಿದುಂಬಿಸಿ ರೈತ ಸಂಘಟನೆಯನ್ನು ಕಟ್ಟಿದಂಥ ಮಳಲೂರು ಜವರೇಗೌಡರು ದಿವಂಗತ ಅವರ ಒಂದು ಕನಸಿನ ಕೂಸು ಅವತ್ತಿಂದ ಒಂದು ಚಿಗುರೊಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸನ್ಮಾನ್ಯ ಪ್ರಶಾಂತಪ್ಪನವರು, ಕೆ ಕೃಷ್ಣೇಗೌಡರು, MC ಬಸವರಾಜು, ಪನ್ನೇಶ್ ದಿವಂಗತರಾಗಿದ್ದಾರೆ ಅವರು, ಹಾಗೂ ನಮ್ಮ ಚಂದ್ರಣ್ಣ ಈಗ ಬೆಡ್ ರೆಸ್ಟಲ್ಲಿದ್ದಾರೆ. ಅವರೆಲ್ಲರ ಒಂದು ಹೋರಾಟ, ಆ ಭಾಗದ ಏನು 9 ಹಳ್ಳಿಯ ರೈತರ ಒಂದು ಹೋರಾಟದ ಫಲ ಒಂದು ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಬಂತು. 1998ರಲ್ಲಿ ಆಡಳಿತಾತ್ಮಕವಾಗಿ ಅನುಮೋದನೆಯನ್ನು ದೊರೆತು 2000ನೇ ಇಸ್ವಿಯಲ್ಲಿ ಶಂಕುಸ್ಥಾಪನೆ ಮಾಡಿತು. ಅದರ ನಂತರ ಈ ಕಾಮಗಾರಿ ಕುಂಠಿತ ಸಾಗ್ತಾ ಇತ್ತು. ಅವಾಗಿನ ಕ್ಷೇತ್ರ ಶಾಸಕರು ಹಾಗೂ ಮಂತ್ರಿಗಳಾದ ಶ್ರೀ ಸಗೀರಾಮಂತ್ರವರ ಮನೆ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಾನು ಕೂಡ ಅವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಸೇರ್ಪಡೆಯಾಗಿದ್ದೆ. ಅವಾಗ ಏನು ಸಗೀರಾಮದ್ರವರ ಮನೆ ಮುಂದೆ ಒಂದು ಧರಣಿಯನ್ನು ಮಾಡಿದ್ದು, ಅದರ ಪ್ರತಿಫಲವಾಗಿ ಈ ಮಳಲೂರು ರೈತ ನೀರಾವರಿಗೆ 50 ಲಕ್ಷ ಹಣವನ್ನು ಮಂಜೂರು ಮಾಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರೈತ ಸಂಘದ ನಿಯೋಗ ಶಾಸಕರ ಮನೆಗೆ ಹೋಗಿ ಒತ್ತಡ ಹಾಕಿದ್ದರ ಪರಿಣಾಮ ಇಂದು ಕಾಮಗಾರಿಗೆ ಪುನಃ ಚಾಲನೆ ದೊರೆತಿದೆ ಎಂದರು. ಇದು ಮೊನ್ನೆ ನಮ್ಮ ಗ್ರಾಮದ ಮಳಲೂರು ಪಂಚಾಯಿತಿಯ 2 ಸೇತುವೆಗಳನ್ನು ನಾವು ಕೂಡ PW ಇಲಾಖೆಗೆ ಅರ್ಜಿ ಕೊಟ್ಟಿದ್ವಿ. ನಯನ ಮೋಟಮ್ಮನವರ ಗಮನಕ್ಕೂ ತಂದಿದ್ವಿ. 2 ಸೇತುವೆಯನ್ನು ಶಂಕುಸ್ಥಾಪನೆ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟಿದ್ದಾರೆ. ಅವತ್ತು ಬಂದಂಥ ಸಂದರ್ಭದಲ್ಲಿ ನಮ್ಮ ಮಳಲೂರು ಏತ ನೀರಾವರಿಯನ್ನು ಕೂಡ ಪ್ರಸ್ತಾವನೆ ಮಾಡಿ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಏನು ರೈತರಿಗೆ ಕೊಡಬೇಕಾದಂಥ ಒಂದು ಪರಿಹಾರ ಹಣವನ್ನು ಈಗಾಗಲೇ ಕೊಡೋದಕ್ಕೆ ಇವತ್ತಿಂದ ಬುನಾದಿ ಹಾಕ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು. ಅದರಿಂದ ಈಗ ಈ ವಿಷಯವಾಗಿ ನಾವು ನಯನ ಮೋಟಮ್ಮನವರಿಗೆ, ಮೂಡಿಗೆರೆ ಶಾಸಕರಿಗೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ನೀರಾವರಿ ಮಂತ್ರಿಗಳಾಗಿದ್ದಂಥ ಶಿವಕುಮಾರ್ ಅವರಿಗೆ ಹಾಗೂ ಈ ಹಾಲಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ, ಸುನಿಲ್ ಕುಮಾರ್, ದೇವರಾಜ್ ಮುಂತಾದವರು ಉಪಸ್ಥಿತರಿದ್ದರು.